ಮಾಡ್ತಿದ್ಯಾ? ಬಾಯ್ ಮುಚ್ಕೊಂಡು ಸುಮ್ಮನೆ ಇದ್ರೆ ಸರಿ, ಇಲ್ಲಾಂದ್ರೆ ಏನ್ ಮಾಡ್ತೀನಿ ನನಗೆ ಗೊತ್ತಿಲ್ಲ. ಏನೋ ಮಾಡ್ತೀಯಾ? ಏನ್ ಮಾಡ್ ಸಚಿಣ 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 ಎಲ್ಲ ಸಿದ್ಧತೆ ಆಗಿದೆ ಸರಿ ನಡಿ. ಸಚ್ಚಿ ಬಿಟ್ಬಿಡಿ ಸಚ್ಚಿ, ದಯವಿಟ್ಟು ಸಚ್ಚಿ. ಸಚ್ಚಿ ಸಚ್ಚಿ ಬಿಡು. ಸಾಧ್ಯ ಇಲ್ಲ. ಏನ್ ಸಾಧ್ಯ ಇಲ್ಲ? ಊರ್ ಒಳಗೆ ಪ್ರವೇಶ ಸಾಧ್ಯ ಇಲ್ಲ. ಇದು ನನ್ನೋರು, ನನ್ನ ಹೊರತಾಗಿ ಬೇರೆ ಯಾರು ನಿರ್ಬಂಧ ಹೇರೋ ಆಗಿಲ್ಲ. ಅಹಂಕಾರ ತಾಂಡವ ಆಡ್ತಾ ಇದೆ. ನಂದ ಅಹಂಕಾರ ಆದ್ರೆ ನಿಂದು ದುರಹಂಕಾರ. ಕ್ಷಮೆ ಇರ್ಲಿ, ಕ್ಷಮೆ ಇರ್ಲಿ. ನೀವಿಬ್ರು ಬಗ್ಗೆ ಮಾತಾಡ್ತಾರೋದಕ್ಕೆ. ನೀವಿಬ್ರು ಸಮಾನ ಶಕ್ತರು. ನಿಮ್ಮಿಬ್ರು ಬಗ್ಗೆ ಪೈಪೋಟಿ ಬೇಡ. ಮುಂದಿನ ಕಾರ್ಯದ ಬಗ್ಗೆ ಯೋಚನೆ ಮಾಡೋಣ. 4 ಮಾತು ಹೆಚ್ಚಿಗೆ ಮಾತಾಡಿದ್ರೆ ಕ್ಷಮೆ ಇರ್ಲಿ. ಬಾಯ್ ಮುಚ್ಕೊಂಡು ಹೋಗೋ. ಇಲ್ಲೆಲ್ಲೋ ಗ್ರಾಮ ದೇವತೆ ಗುಡಿ ಇದೆ ಅಂತ ಅನಿಸ್ತಾ ಇದೆ. ಇಲ್ಲೇ ಯಲ್ಲಮ್ಮ ದೇವಿ ಗುಡಿ ಇದೆ, ಅದರ ಪಕ್ಕದಲ್ಲಿ ಯಲ್ಲಮ್ಮ ದೇವಿ ಎಸ್ಟೇಟ್ ಇದೆ. ಅಲ್ಲಿ ತಾಯಿ ವಾಸ ಮಾಡ್ತಾಳೆ ಅನ್ನೋ ಪ್ರತೀತಿ ಇದೆ. ಊರ್ ಜನ ಯಾರು ಅಲ್ಲಿಗೆ ಹೋಗಲ್ಲ ಹೆದರಿಕೆಯಿಂದ. ಕುಪುತ್ರೋ ಜಾಯತೆ ಕ್ವಾಚಿದಪಿ ಕುಮಾತ ನಭವತಿ. ಕೆಟ್ಟ ಮಗ ಹುಟ್ಬೋದು ನಿನ್ ಹಾಗೆ ನನ್ನ ಹಾಗೆ, ಆದ್ರೆ ಯಾವ ತಾಯಿನೂ ಕೆಟ್ಟವಳಲ್ಲ. ಆ ತಾಯಿ ಆಶೀರ್ವಾದ ಇಲ್ಲದೆ ಪುರ ಪ್ರವೇಶ ನಿಷಿದ್ಧ. ಆ ತಾಯಿ ದರ್ಶನ ಮಾಡ್ಕೊಂಡು ಆಶೀರ್ವಾದ ಪಡ್ಕೊಂಡು ಆ ಶ್ರೀಚಕ್ರ ನಮ್ಗೆ ದಕ್ಕೋಗ್ ಮಾಡು ತಾಯಿ ಅಂತ ಕೇಳ್ಕೊಂಡು ಮುಂದಕ್ಕೆ ಹೋಗೋಣ. ಈಗೇನು ಅಲ್ಲಿ ಬಲಿ ಕೊಡೋದಕ್ಕೆ ಕುರಿ ಕೋಳಿ ಸಿದ್ಧ ಮಾಡಬೇಕಾ? ನಿನ್ನ ನೋಡಿದಾಗ್ಲಿಂದ ಒಂದು ನಿಮಿಷನೂ ನನ್ನ ಮನಸ್ಸಿಗೆ ಶಾಂತಿ ಇಲ್ಲ. ನೋಡೋದಕ್ಕೆ ಒಂದು ಹರಸಾಹಸ ಮಾಡಿದ್ದಾಯ್ತು, ನೋಡಿದ್ಮೇಲೆ ಒಬ್ಬ ತಿಕ್ಲನ್ ಸವಾಸ ಮಾಡಿದಿನಲ್ಲ ಅಂತ ಅನಿಸ್ತಾ ಇದೆ. ಈಗ ತಕ್ಷಣ ನಾನು ಮನೆಗೆ ಹೋಗ್ಬೇಕು. 7 ದಿವಸದಿಂದ ಅಮ್ಮನವ್ರಿಗೆ ಸೇವೆ ಆಗಿಲ್ಲ. ನಿತ್ಯ ಪೂಜೆ ಬಿಟ್ರೆ ಈಗ ಯಾವ್ದು ಮುಖ್ಯ, ತಾಯಿ ಸೇವೆನಾ ಇಲ್ಲ ಶ್ರೀಚಕ್ರನ? ಈಗ ನೀನ್ ನಡಿ. ನಾಳೆ ಮತ್ತೆ ಇಲ್ಲಿಗೆ ಬರೋದಕ್ಕೆ ನಾನೇ ವ್ಯವಸ್ಥೆ ಮಾಡ್ಕೊಡ್ತೀನಿ. ಸಂಕಲ್ಪ ಮಾಡಾಗಿದೆ. ಈಗ ಪರಮೇಶ್ವರನೇ ಇಲ್ಲಿ ಬಂದ್ರು ನಾನಿಲ್ಲಿಂದ ಕದ್ಲಲ್ಲ, ನೀನು ಹೋಗೋಕ್ಕಾಗಲ್ಲ. ಮೊದಲು ಯಲ್ಲಮ್ಮನ ಸೇವೆ, ಆಮೇಲೆ ಮಿಕ್ ವಿಚಾರ. ನಾವು ಸಾಧಿಸ್ಬೇಕಂತಿರೋದು ಶ್ರೀಚಕ್ರ ಕೈವಶ. ಅದಕ್ಕೆ ಸುತ್ತಮುತ್ತ ಇರೋ ಎಲ್ಲ ತಾಯಂದ್ರು ಆಶೀರ್ವಾದ ಬೇಕು, ಸಹಕಾರ ಬೇಕು. ಅರ್ಥ ಮಾಡ್ಕೋ. ನವಶಕ್ತಿ ದುರ್ಗೆಯರಿದ್ದಾರೆ. ಆ ಮಹಾದೇವಿ ಕರೆದ್ರೆ ಎಲ್ರು ಬರ್ತಾರೆ. ಎಲ್ರು ಆ ಶ್ರೀಚಕ್ರದ ರಕ್ಷಣೆಗೆ ನಿಂತ್ರೆ ನಾವು ಈ ಬಾರಿನೂ ಆ ಶ್ರೀಚಕ್ರದ ಉದ್ಭವನ ನೋಡ್ಕೊಂಡು ಕೈ ಮುಕ್ಕೊಂಡು ಬರೀ ದರ್ಶನ ಮಾಡ್ಕೊಂಡು ಇರ್ಬೇಕಾಗುತ್ತೆ ಅಷ್ಟೇ. ಅದಕ್ಕೆ ಈಗ್ಲಿಂದಾನೇ ಎಲ್ಲ ತಾಯಂದ್ರು ನಮ್ಮ ಕಡೆ ಮಾಡ್ಕೊಳ್ಬೇಕು.